Hello everyone, welcome to the course on chemistry. In that we are discussing about states of matter. So in previous lecture we discussed about the Boyle's law, Charles law and Avogadro's law and also Gay-Lussac's law. So all these laws that we have studied mainly explains about the nature and behavior of a gas with variation in volume, temperature, pressure and number of moles of particles. Today we will solve some problems based on these gas laws. Okay, so here we will see the questions one by one. So the first question is, a balloon is filled with hydrogen at room temperature. It will burst if pressure exceeds 0.2 bar. If at 1 bar pressure the gas occupies 0.27 liter volume, up to what volume can the balloon be expanded by filling hydrogen gas? So this is the question. ಈಗ ಅವ್ರು ಏನು ಕೊಟ್ಟಾರ ಇಲ್ಲಿ ಒಂದು ಬಲೂನ್ ಅದ, ಓಕೆ, and that balloon is filled with hydrogen at room temperature. ಆ ಬಲೂನ್ ಅನ್ನ ಹೈಡ್ರೋಜನ್ ಗ್ಯಾಸ್ ಫಿಲ್ ಮಾಡಿ ರೂಮ್ ಟೆಂಪರೇಚರ್ ಒಳಗ ಇಟ್ಟಾರ. ಓಕೆ, ರೂಮ್ ಟೆಂಪರೇಚರ್ ಅಂತ ಹೇಳಿದ್ರೆ ಕೊಠಡಿ ತಾಪಮಾನ. ಓಕೆ, ನಾರ್ಮಲ್ ಟೆಂಪರೇಚರ್ ಒಳಗ ಬಲೂನ್ ಅನ್ನ ಹೈಡ್ರೋಜನ್ ಗ್ಯಾಸ್ಲೆ ಫಿಲ್ ಮಾಡ್ತಾರೆ. ಇಟ್ ವಿಲ್ ಬಸ್ಟ್ ಇಫ್ ಪ್ರೆಷರ್ ಎಕ್ಸೀಡ್ಸ್ 0.2 ಬಾರ್. ಏನಾಗತ್ತ, ಪ್ರೆಷರ್ ಏನಾದರೂ 0.2 ಬಾರ್ಕಿನ ಕಡಿಮೆ ಆಯಿತು ಅಂತ ಹೇಳಿದ್ರೆ ಏನಾಗತ್ತದು, ಇಟ್ ವಿಲ್ ಬಸ್ಟ್, ಅದು ಒಡೆದು ಹೋಗ್ಬಿಡುತ್ತೆ. And if at 1 bar pressure the gas occupies 0.27 liter volume, up to what volume can the balloon be expanded by filling hydrogen gas? Suppose ಈಗ 1 bar pressure ಇದ್ದಾಗ ವಾಲ್ಯೂಮ್ ಎಷ್ಟು ಅಕ್ಯುಪೈ ಮಾಡುತ್ತಾ, 0.27 ಲೀಟರ್ ವಾಲ್ಯೂಮ್ ಅಕ್ಯುಪೈ ಮಾಡ್ತಂದ್ರೆ ಅಪ್ ಟು ವಾಟ್ ವಾಲ್ಯೂಮ್ ಕ್ಯಾನ್ ದಿ ಬಲೂನ್ ಬಿ ಎಕ್ಸ್ಪಾಂಡೆಡ್? ಎಲ್ಲಿವರೆಗೂ ನಾವು ಬಲೂನ್ ಅನ್ನ ಏನು ಮಾಡಬಹುದು, ಎಕ್ಸ್ಪಾಂಡ್ ಮಾಡಬಹುದು ಬೈ ಫಿಲ್ಲಿಂಗ್ ಹೈಡ್ರೋಜನ್ ಗ್ಯಾಸ್. ಅದು ಒಡೆದು ಹೋಗಲಾರ್ದ ಹಾಗೆ ಹೈಡ್ರೋಜನ್ ಗ್ಯಾಸ್ ಫಿಲಪ್ ಮಾಡ್ಕೊಂತ ಹೋಗಬೇಕು. ಅವಾಗ ಫಿಲಪ್ ಮಾಡಿದಾಗ ಮ್ಯಾಕ್ಸಿಮಮ್ ವಾಲ್ಯೂಮ್ ಎಷ್ಟು ಅಕ್ಯುಪೈ ಮಾಡ್ಕೊಳ್ಳುತ್ತೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ 1 ಬಾರ್ ಪ್ರೆಷರ್ ಇದ್ದಾಗ 0.27 ಲೀಟರ್ ಅಕ್ಯುಪೈ ಆಗುತ್ತೆ. ಈಗ ನಿಮಗೆ ಇಲ್ಲಿ ಕಂಡೀಷನ್ ಕೊಟ್ಟಾರ 0.2 ಬಾರ್ಕಿನ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅದು ಬಲೂನ್ ಏನಾಗುತ್ತೆ, ಬ್ಲಾಸ್ಟ್ ಆಗುತ್ತೆ, ಒಡೆದು ಹೋಗುತ್ತೆ. ಅಂದ್ರೆ ನೀವು 0.2 ಬಾರ್ವರೆಗೂ ಆ ಗ್ಯಾಸನ್ನು ಏನು ಮಾಡ್ಬೋದು, ಫಿಲಪ್ ಮಾಡ್ಕೊಂತ ಹೋಗ್ಬೋದು ಎದ್ರೊಳಗೆ, ಬಲೂನ್ ಒಳಗೆ. ಅವಾಗ ಅದರದ್ದು ವಾಲ್ಯೂಮ್ ಎಷ್ಟಾಗಿರುತ್ತೆ ಅದನ್ನು ನೀವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. 1 ಬಾರ್ ಪ್ರೆಷರಿಗೆ 0.27 ಲೀಟರ್ ವಾಲ್ಯೂಮ್ ಇರುತ್ತೆ, ಗಾತ್ರ ಇರುತ್ತೆ, ಹೌದಾ? 0.2 ಬಾರಿಗೆ ಎಷ್ಟು ವಾಲ್ಯೂಮ್ ಇರುತ್ತೆ ಅದನ್ನು ನೀವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ ಅಸ್ ಫಸ್ಟ್ ರೈಟ್ ವಾಟ್ ದೇ ಹ್ಯಾವ್ ಗಿವನ್. ಏನೇನು ಕೊಟ್ಟಾರ ಅದನ್ನು ಫಸ್ಟ್ ಬರ್ಕೋರಿ. ಓಕೆ, ಸೊ ಗಿವನ್ ಏನೇನು ಕೊಟ್ಟಾರ, ದೇ ಹ್ಯಾವ್ ಗಿವನ್ ದಿ ಪ್ರೆಷರ್, ಓಕೆ, that is 0.2 bar and 1 bar pressure. ಎರಡು ಪ್ರೆಷರ್ ಕೊಟ್ಟಾರಿಲ್ಲಿ, 1 bar pressure and 0.2 bar pressure. So you should know what is the initial pressure and final pressure. ಇನಿಷಿಯಲ್ ಸ್ಟಾರ್ಟಿಂಗ್ ಪ್ರೆಷರ್ ಎಷ್ಟಿತ್ತು, ಆಮೇಲೆ ಫೈನಲ್ ಆಗಿ ಪ್ರೆಷರ್ ಎಷ್ಟಾಯಿತು ಅದನ್ನು ನೀವು ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಇನಿಷಿಯಲಿ ದಿ ಪ್ರೆಷರ್ ಈಸ್ 1 ಬಾರ್. ಸ್ಟಾರ್ಟಿಂಗ್ ಪ್ರೆಷರ್ ಎಷ್ಟಿತ್ತು, 1 ಬಾರ್ ಇತ್ತು. ಈಗ ಬಲೂನ್ ಮೇಲಿರುವಂಥ ಪ್ರೆಷರ್ ಕಡಿಮೆ ಆಗ್ತಾ ಹೋತು ಅಂತ ಹೇಳಿದ್ರೆ ಅವಾಗ ಅದರದ್ದು ವಾಲ್ಯೂಮ್ ಏನಾಗ್ಕೊಂತ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಕಡಿಮೆ ಆಗಿ ಪ್ರೆಷರ್ 0.2 ಬಾರ್ಗೆ ಬಂತು ಅಂತ ಹೇಳಿದ್ರೆ ಅವಾಗ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಅದಕ್ಕಿಂತ ಹೆಚ್ಚಾಯ್ತು ಅಂತ ಹೇಳಿದ್ರೆ ಅವಾಗ ಅದು ಏನಾಗುತ್ತೆ ರೀ, ಬ್ಲಾಸ್ಟ್ ಆಗುತ್ತೆ. ಸೊ ಇನಿಷಿಯಲಿ ದಿ ಪ್ರೆಷರ್ ಈಸ್ 1 ಬಾರ್. ಇನಿಷಿಯಲ್ ಪ್ರೆಷರ್ ಏನದ ಇಲ್ಲಿ 1 ಬಾರ್ ಅದ. ಸೊ ದ್ಯಾಟ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಆಸ್ P1, ಇನಿಷಿಯಲ್ ಪ್ರೆಷರ್. ಓಕೆ, ದಟ್ ಈಸ್ P1 ಈಸ್ ಈಕ್ವಲ್ ಟು 1 ಬಾರ್. Then
second pressure ಎಷ್ಟದ 0.2 bar, that is final pressure. P2 is equal to 0.2 bar. Okay, and they have given the volume, ಗಾತ್ರ ಕೊಟ್ಟಾರಿಲ್ಲ ಎಷ್ಟು 0.27 ಲೀಟರ್. 0.27 ಲೀಟರ್. ಯಾವಾಗಿರುತ್ತೆ ಇಷ್ಟು ವಾಲ್ಯೂಮ್? when pressure is 1 bar. ಪ್ರೆಷರ್ 1 ಬಾರ್ ಇದ್ದಾಗ ವಾಲ್ಯೂಮ್ 0.27 ಲೀಟರ್ ಇರುತ್ತೆ. ಹೆನ್ಸ್ ಕನ್ಸಿಡರ್ ದಿಸ್ ಒನ್ ಆಸ್ V1, ಇನಿಷಿಯಲ್ ವಾಲ್ಯೂಮ್. ಸ್ಟಾರ್ಟಿಂಗ್ ವಾಲ್ಯೂಮ್ ಎಷ್ಟಿತ್ತದು? 0.27 ಲೀಟರ್. ವೆನ್ ಪ್ರೆಷರ್ ಬಿಕಮ್ಸ್ 0.2 ಬಾರ್, ವಾಟ್ ವುಡ್ ಬಿ ದಿ ವಾಲ್ಯೂಮ್? ಇಷ್ಟು ಪ್ರೆಷರ್ ಇದ್ದಾಗ ವಾಲ್ಯೂಮ್ ಎಷ್ಟಾಗಿರುತ್ತೆ ಅದನ್ನು ನೀವು ಏನು ಮಾಡಿರಿ, ಫೈಂಡ್ ಔಟ್ ಮಾಡಿ. ಸೊ ವಿಚ್ ಲಾ ಯು ವಿಲ್ ಯೂಸ್ ಹಿಯರ್? ಯಾವ ಲಾನ ಇಲ್ಲೇ ಯೂಸ್ ಮಾಡ್ತೀರಿ? ಈ ಕ್ವಶನ್ ಒಳಗೆ ಏನೇನು ಕೊಟ್ಟಾರ? ಪ್ರೆಷರ್ ಮತ್ತು ವಾಲ್ಯೂಮ್. ಓಕೆ, ಸೊ ವಿಚ್ ಲಾ ವಿಲ್ ಗಿವ್ಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೆಷರ್ ಆ್ಯಂಡ್ ವಾಲ್ಯೂಮ್? ಪ್ರೆಷರ್ ಮತ್ತು ವಾಲ್ಯೂಮ್ ನಡುವೆ ಯಾವುದೋ ಒಂದು ನಿಯಮ ಅಥವಾ ಲಾ ಸಂಬಂಧವನ್ನು ಕಲ್ಪಿಸಿಕೊಡ್ತದ? ದಟ್ ಈಸ್ ಬಾಯ್ಲ್ಸ್ ಲಾ. ಓಕೆ, it gives the relationship between pressure and volume. So applying Boyle's law here, we will able to calculate V2. So what is the formula? I have given the equation when there are two systems. ಎರಡು ಡಿಫ್ರೆಂಟ್ ಕಂಡೀಷನ್ ಒಳಗೆ ಸಿಸ್ಟಮ್ಸ್ ಅನ್ನ ಪ್ಲೇಸ್ ಮಾಡಿದಾಗ ಅವಾಗ ಇಕ್ವೇಶನ್ನ ಯಾವ ರೀತಿ ಬರಿತೀವಿ? ಬಾಯ್ಲ್ಸ್ ಲಾ, ದಟ್ ಈಸ್ P1 V1 is equal to P2 V2. ದಿಸ್ ಈಸ್ ದಿ ಫಾರ್ಮುಲಾ. ಜಸ್ಟ್ ಯು ಕ್ಯಾನ್ ಚೆಕ್ ಇಟ್ ಔಟ್. ನೀವು ಅದನ್ನು ಏನು ಮಾಡಿರಿ, ಚೆಕ್ ಮಾಡ್ಕೊರಿ. ಯು ಹ್ಯಾವ್ ಟು ರಿಮೆಂಬರ್ ಆಲ್ ದಿ ಫಾರ್ಮುಲಾಸ್ ಆಫ್ ದೀಸ್ ಲಾಸ್. ಈ ಲಾಸ್ ಒಳಗೆ ಏನೇನು ಫಾರ್ಮುಲಾ ಬರ್ತಾವಲ್ಲ ಅವೆಲ್ಲ ಏನು ಮಾಡ್ಕೋಬೇಕು, ನೆನಪಿಟ್ಕೋಬೇಕು. ಓಕೆ, ಸೊ P1 V1 is equal to P2 V2. ವಾಟ್ ವಿ ವಾಂಟ್? ನಮಗೇನು ಬೇಕಾಗದ? V2 ಬೇಕಾಗೈತಿ. ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ದಿಸ್. ವಾಟ್ ಯು ವಿಲ್ ಗೆಟ್? V2 is equal to P1 V1 divided by P2. P2ನ ಏನು ಮಾಡಿಬಿಡ್ರಿ, ಡಿನಾಮಿನೇಟರ್ ಒಳಗೆ ತೊಗೊಂಬಂದ್ಬಿಡ್ರಿ. ಸೊ ಯು ವಿಲ್ ಗೆಟ್ P1 V1 divided by P2 is equal to V2. Then substitute these values in this equation. ಈ ಎಲ್ಲ ವ್ಯಾಲ್ಯೂಸನ್ನು ಈ ಇಕ್ವೇಶನ್ ಒಳಗೆ ಏನು ಮಾಡಿರಿ, ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ವಾಟ್ ಯು ವಿಲ್ ಗೆಟ್? P1, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ P1? P1 ಈಸ್ 1 ಇಂಟು ನೆಕ್ಸ್ಟ್ ಏನದ ರೀ V1. ವಾಟ್ ಈಸ್ V1? 0.27 ಲೀಟರ್. ಓಕೆ, ಡಿವೈಡೆಡ್ ಬೈ P2. ವಾಟ್ ಈಸ್ P2? 0.2 bar. So how much you will get? Solve this. What you will get? V2 is equal to 1.35 liters. You will get V2 is equal to 1.35 liter. So this is the answer, and this is how we can solve the problems on Boyle's law. The important thing is to understand the question, okay, what they have given and what you need to calculate. Important ಇಲ್ಲ ಏನಪ್ಪ ಅಂತ ಹೇಳಿದ್ರೆ, ಈ ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಏನನ್ನು ಕ್ಯಾಲ್ಕುಲೇಟ್ ಮಾಡಂತ ಹೇಳ್ಯಾರ ಅದನ್ನು ತಿಳ್ಕೋಬೇಕು. ಇಫ್ ಯು ಕಮ್ ಟು ನೋ ದ್ಯಾಟ್ ಯು ಹ್ಯಾವ್ ದಿ ಫಾರ್ಮುಲಾ, ಅದು ಗೊತ್ತಾಯಿತು ಅಂತ ಹೇಳಿದ್ರೆ ನಿಮಗೆ ಫಾರ್ಮುಲಾ ಗೊತ್ತಿರುತ್ತೆ. ಸೊ ಸಿಂಪ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸನ್ನು ನೀವು ಏನು ಮಾಡ್ಬೋದು, ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಮಾಡ್ಬೋದು, ಆ್ಯಂಡ್ ಯು ವಿಲ್ ಗೆಟ್ ದಿ ಆನ್ಸರ್. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್ಸ್ ವಿಚ್ ಈಸ್ ಬೇಸ್ಡ್ ಆನ್ ಬಾಯ್ಲ್ಸ್ ಲಾ. Okay, let's see the second question. A sample of gas is found to occupy a volume of 900 cm cube at 27 degree Celsius. Calculate the temperature at which it will occupy a volume of 300 cm cube provided the pressure is kept constant. ಏನು ಕೊಟ್ಟಾರಿ ಇಲ್ಲಿ ಕ್ವಶನ್?
A sample of gas is found to occupy volume of 900 cm cube at 27 degree Celsius. ಒಂದು ಗ್ಯಾಸ್ ಅದ, ಆ ಗ್ಯಾಸ್ ಎಷ್ಟು ವಾಲ್ಯೂಮನ್ನು ಆಕ್ಯುಪೈ ಮಾಡುತ್ತಾ 900 cm cube at what temperature? 27 degree Celsius. ಟೆಂಪ್ರೇಚರ್ 27 degree Celsius ಇದ್ದಾಗ ವಾಲ್ಯೂಮ್ 900 cm cube ಇರುತ್ತೆ. Calculate the temperature at which it will occupy a volume of 300 cm cube. ಏನು ಫೈಂಡ್ ಔಟ್ ಮಾಡಬೇಕು ನೀವು? ದಿ ಟೆಂಪ್ರೇಚರ್ ಮೀನ್ಸ್ ಯಾವ ಟೆಂಪ್ರೇಚರಿಗೆ ವಾಲ್ಯೂಮ್ ಆಫ್ ಗ್ಯಾಸ್ 300 cm cube ಆಗುತ್ತೆ. 27 degree Celsius ಇದ್ದಾಗ 900 cm cube ಇರುತ್ತೆ. ಎಷ್ಟು ಟೆಂಪ್ರೇಚರ್ ಇದ್ದಾಗ ವಾಲ್ಯೂಮ್ 300 cm cube ಆಗಿರುತ್ತೆ, ಅದನ್ನು ನೀವೇನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ಸೊ ಅಗೇನ್ ಫಸ್ಟ್ ನೋಟ್ ಡೌನ್ ದಿ ಗಿವನ್ ಥಿಂಗ್ಸ್ ಇನ್ ದಿ ಕ್ವಶನ್. ಏನೇನು ಕೊಟ್ಟಾರಿಲ್ಲೇ ಪ್ರಾಬ್ಲಮ್ ಒಳಗೆ ಅದನ್ನೇ ಏನು ಮಾಡ್ಕೋರಿ? ಬರ್ಕೋರಿ. ಓಕೆ, ಸೊ ಫಸ್ಟ್ ವಾಟ್ ದೇ ಹ್ಯಾವ್ ಗಿವನ್? Initially, when temperature is 27 degree Celsius, the volume is 900 cm cube. Temperature ಎಷ್ಟದ? ಇನಿಷಿಯಲ್ ಸ್ಟಾರ್ಟಿಂಗ್ T1 ಅದ. ಓಕೆ, ಆ್ಯಂಡ್ ವಾಲ್ಯೂಮ್ ಏನಂತ ತೊಗೊತೀರಿ? V1 ಅಂತ ಹೇಳಿ ತೊಗೊತೀರಿ. ಸೊ ಇನಿಷಿಯಲ್ ಟೆಂಪ್ರೇಚರ್ ಎಷ್ಟದ? 27 degree Celsius ಅದ. ಅವಾಗ ವಾಲ್ಯೂಮ್ ಎಷ್ಟಿರುತ್ತ? 900 cm cube. ಓಕೆ, 900 cm cube. ಆ್ಯಂಡ್ ವಾಲ್ಯೂಮ್ 300 cm cube ಇದ್ದಾಗ ಟೆಂಪ್ರೇಚರ್ ಎಷ್ಟಾಗಿರುತ್ತೆ? ಸೊ V2 ಫೈನಲ್ ವಾಲ್ಯೂಮ್ ಎಷ್ಟದ ರೀ? 300 cm cube ಅದ. 300 cm cube ಇದ್ದಾಗ ಟೆಂಪ್ರೇಚರ್ ದಟ್ ಈಸ್ T2 ಏನಿರುತ್ತೆ? ಫೈನಲ್ ಟೆಂಪ್ರೇಚರ್ ಎಷ್ಟಿರುತ್ತೆ? ಸೊ ವಿಚ್ ರಿಲೇಷನ್ ಯು ಆರ್ ಗೋಯಿಂಗ್ ಟು ಯೂಸ್ ಹಿಯರ್? ಈಗ ಇಲ್ಲಿ ಏನೇನು ಕೊಟ್ಟಾರ? ಇಲ್ಲಿ ಟೆಂಪ್ರೇಚರ್ ಮತ್ತು ವಾಲ್ಯೂಮ್ ಕೊಟ್ಟಾರ. ಪ್ರೆಷರ್ ಈಸ್ ಕೆಪ್ಟ್ ಕಾನ್ಸ್ಟಂಟ್. ಟೆಂಪ್ರೇಚರ್ ವಾಲ್ಯೂಮ್ ಕೊಟ್ಟಾರ, ಪ್ರೆಷರ್ ಏನು ಮಾಡ್ಯಾರ? ಕಾನ್ಸ್ಟಂಟ್ ಆಗಿ ಇಟ್ಟಾರ. ವೆನ್ ದೇ ಹ್ಯಾವ್ ಗಿವನ್ ವಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್ ಯು ಹ್ಯಾವ್ ಟು ಯೂಸ್ ಚಾರ್ಲ್ಸ್ ಲಾ. ವಾಲ್ಯೂಮ್ ಮತ್ತು ಟೆಂಪ್ರೇಚರ್ ಕೊಟ್ಟಾಗ ಯಾವ ಲಾ ಯೂಸ್ ಮಾಡಬೇಕು? ಚಾರ್ಲ್ಸ್ ಲಾ. ಬಿಕಾಸ್ ಚಾರ್ಲ್ಸ್ ಲಾ ಗಿವ್ಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ವಾಲ್ಯೂಮ್ ಆ್ಯಂಡ್ ಟೆಂಪ್ರೇಚರ್. ಸೊ ಅಕಾರ್ಡಿಂಗ್ ಟು ಚಾರ್ಲ್ಸ್ ಲಾ, which formula you will use? So write down, according to Charles law, V1 by T1 is equal to V2 by T2. This is the formula. Okay, Charles law ಪ್ರಕಾರ ನಾವೇನು ಮಾಡ್ತೀವಿ? ಈ ಎಕ್ಸ್ಪ್ರೆಷನ್ ಯೂಸ್ ಮಾಡ್ತೀವಿ. V1 by T1 is equal to V2 by T2. ಸೊ ನಮಗೇನು ಬೇಕಾಗೈತಿ? T2 ಬೇಕಾಗದ್ರಿ. ಸೊ ರೀಅರೇಂಜ್ ಮಾಡಿರಿ ಈಕ್ವೇಷನ್ನ. ಏನು ಸಿಗುತ್ತೆ ನಿಮಗೆ? T2 ಇಸ್ ಈಕ್ವಲ್ ಟು, ಸೊ ಏನಾಗುತ್ತೆ ರೀ? T2 ವಿಲ್ ಕಮ್ ಹಿಯರ್, V1 ಕಮ್ಸ್ at denominator. So T2 is equal to V2 by V1. V1 ಇಲ್ಲಿ ಬರುತ್ತೆ ರೀ, T2 ಇಲ್ಲಿ ಬರುತ್ತೆ. And T1 will goes here. Just cross multiply it. Cross multiply ಮಾಡ್ರಿ, ಅವಾಗ ಏನು ಸಿಗುತ್ತಾ? V2 by V1 into T1. This is the formula that you need to use. Now substitute the values. ಈ ವ್ಯಾಲ್ಯೂಸ್ ಎಲ್ಲ ಅದರೊಳಗೆ ಏನು ಮಾಡ್ರಿ? ಸಬ್ಸ್ಟಿಟ್ಯೂಟ್ ಮಾಡ್ರಿ. What is V2? V2 is 300. V2 is 300. And what is T1? T1 is initial temperature, that is 27 degree Celsius. But as I have already told you while explaining Charles law, the temperature is measured in terms of Kelvin. Kelvin ಒಳಗೆ ಟೆಂಪರೇಚರ್ ಅನ್ನ ಏನು ಮಾಡ್ತೀವಿ ರೀ? ಮೆಜರ್ ಮಾಡ್ತೀವಿ. ಯಾವಾಗ? ಚಾರ್ಲ್ಸ್ ಲಾ ತಗೊಂಡಾಗ. Hence first you have to convert this degree Celsius into Kelvin. ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದು ಏನು ಮಾಡಬೇಕು? ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಮಾಡ್ತೀವಿ? T1 is equal to, so 27 degree Celsius plus 273.15. Here for simply
ಸಾಲ್ವಿಂಗ್ ದಿ ಪ್ರಾಬ್ಲಮ್ ಟೇಕ್ 273. ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ಸಿಂಪ್ಲಿ 273 ಅಂತ ಹೇಳಿ ತಗೋರಿ. ನಾಟ್ ನೀಡೆಡ್ ದ್ಯಾಟ್ 0.15 ಬೇಕಾಗಿಲ್ಲ. ಓಕೆ, ಸೊ ಹೌ ಮಚ್ ಯು ವಿಲ್ ಗೆಟ್? 27 ಪ್ಲಸ್ 273, that is 300 Kelvin. So T1 is equal to 300 Kelvin. That you need to substitute there. ಈ ವ್ಯಾಲ್ಯೂನ ಈ T1 ಪ್ಲೇಸಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಾಗುತ್ತಾ? V2 is 300 and T1 is also 300 divided by what is V1? V1 is 900. So simplify this. How much you will get? 300 into 3, 900 divided by 9. 9 ones are 900s. So 100 Kelvin. Temperature is, that is T2. Final temperature is 100 Kelvin. And now convert this Kelvin into Celsius. ಈಗ ಈ ಕೆಲ್ವಿನ್ ಇದ್ದಿದ್ದು ಡಿಗ್ರಿ ಸೆಲ್ಸಿಯಸ್ಸಿಗೆ ಏನು ಮಾಡಿರಿ? ಕನ್ವರ್ಟ್ ಮಾಡಿರಿ. ಬಿಕಾಸ್ ಟೆಂಪ್ರೇಚರ್ ಹಿಯರ್ ಇಟ್ ಈಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಸೆಲ್ಸಿಯಸ್. ಈಗಿಲ್ಲ ಟೆಂಪ್ರೇಚರ್ ಡಿಗ್ರಿ ಸೆಲ್ಸಿಯಸ್ ಒಳಗೆ ಕೊಟ್ಟಾರ. ಸೊ ನೀವು ಕೆಲ್ವಿನಿಗೆ ಕನ್ವರ್ಟ್ ಮಾಡಿ ಟೆಂಪ್ರೇಚರ್ ಫೈಂಡ್ ಔಟ್ ಮಾಡಿ, ಅಗೇನ್ ಯು ಹ್ಯಾವ್ ಟು ಕನ್ವರ್ಟ್ ದ್ಯಾಟ್ ಇನ್ ಟು ಡಿಗ್ರಿ ಸೆಲ್ಸಿಯಸ್. ಹ್ಯಾಂಗೆ ಕನ್ವರ್ಟ್ ಮಾಡ್ತೀರಿ? ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಸಿಂಪ್ಲಿ by subtracting with 273. 273 ಏನು ಮಾಡಬೇಕು? ಮೈನಸ್ ಮಾಡಬೇಕು. ಎಷ್ಟಾಗುತ್ತಾ? 100 minus 273 gives minus 173 degree Celsius. T2 is equal to minus 173 degree Celsius or 100 Kelvin. Both are same. Only units are changed. Okay, so this is how we can able to calculate the temperature as well as volume by using Charles' law. Let's see the third question. A steel tank contains air at a pressure of 15 bar at 20 degrees Celsius. The tank is provided with a safety valve which can withstand a pressure of 35 bar. Calculate the temperature to which the tank can be safely heated. Another question. ಒಂದು ಸ್ಟೀಲ್ ಟ್ಯಾಂಕ್ ಅದ, ಅದರೊಳಗೆ ಏರ್ ಇದೆ ಆ್ಯಂಡ್ ಪ್ರೆಷರ್ ಈಸ್ 15 ಬಾರ್. ಪ್ರೆಷರ್ ಎಷ್ಟದ? 15 ಬಾರ್ ಅದ. ಟೆಂಪ್ರೇಚರ್ ಎಷ್ಟಿರುತ್ತಾ? 20 ಡಿಗ್ರಿ ಸೆಲ್ಸಿಯಸ್. ದಿ ಟ್ಯಾಂಕ್ ಈಸ್ ಪ್ರೊವೈಡೆಡ್ ವಿತ್ ಎ ಸೇಫ್ಟಿ ವಾಲ್ ವಿಚ್ ಕ್ಯಾನ್ ವಿತ್ಸ್ಟ್ಯಾಂಡ್ ಎ ಪ್ರೆಷರ್ ಆಫ್ 35 ಬಾರ್. ಆ ಏರ್ ಟ್ಯಾಂಕಿಗೆ ಒಂದು ಸೇಫ್ಟಿ ವಾಲ್ವ್ ಅದ, ಅದು ಎಷ್ಟು ಪ್ರೆಷರನ್ನು ತಡಿ ಹಿಡಿತದ ಅಂತ ಹೇಳಿದ್ರೆ ಅಪ್ ಟು 35 ಬಾರ್ ಪ್ರೆಷರ್ವರೆಗೂ ಅದೇನು ಮಾಡುತ್ತೆ? ವಿತ್ ಸ್ಟ್ಯಾಂಡ್, ತಡಿ ಹಿಡಿಯುತ್ತೆ. ಇಫ್ ಸಪೋಸ್ ದ್ಯಾಟ್ ಎಕ್ಸಿಡ್ಸ್ ಇಟ್ ವಿಲ್ ಬ್ಲಾಸ್ಟ್. ಅದು ಹೆಚ್ಚಾಯಿತು ಅಂತ ಹೇಳಿದ್ರೆ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ಟೆಂಪ್ರೇಚರ್ ಟು ವಿಚ್ ದಿ ಟ್ಯಾಂಕ್ ಕ್ಯಾನ್ ಬಿ ಸೇಫ್ಲಿ ಹೀಟೆಡ್. ನೀವು ಈಗೇನು ಫೈಂಡ್ ಔಟ್ ಮಾಡಬೇಕು? ಆ ಟ್ಯಾಂಕ್ ಸೇಫ್ ಆಗಿ ಹೀಟ್ ಮಾಡಬೇಕು. ಯಾವ ಟೆಂಪ್ರೇಚರಿಗೆ ಸೇಫ್ ಆಗಿ ಹೀಟ್ ಮಾಡಿದ್ರೆ ಅದು ಸೇಫ್ ಆಗಿ ಉಳಿತದೆ. ಓಕೆ, ಯು ಹ್ಯಾವ್ ಟು ಹೀಟ್ ದಿ ಟ್ಯಾಂಕ್ ಆಟ್ ದಿ ಟೆಂಪ್ರೇಚರ್ ಇನ್ ವಿಚ್ ದಿ ಟ್ಯಾಂಕ್ ಕ್ಯಾನಾಟ್ ಬಿ ಹಾರ್ಮ್ಡ್. ಓಕೆ, ಇಟ್ ಶುಡ್ ಬಿ ಸೇಫ್. ಏನಿರಬೇಕು? ಟೆಂಪ್ರೇಚರ್ ರೈಸ್ ಮಾಡ್ಕೊಂತ ಹೋಗಬೇಕು, ಬಟ್ ಅದು ಏನಾಗಬಾರ್ದು? ಬ್ಲಾಸ್ಟ್ ಆಗಬಾರ್ದು, ಸೇಫ್ ಆಗಿನೂ ಉಳಿಬೇಕು. ಸೊ ಫಸ್ಟ್ ರೈಟ್ ಡೌನ್ ದಿ ಗಿವನ್ ಥಿಂಗ್ಸ್. ಮತ್ತೆ ಏನು ತಗೋರಿ? ಏನೇನು ಕೊಟ್ಟಾರ ಅದು ಬರ್ಕೋರಿ. ಸೊ ವಾಟ್ ದೇ ಹ್ಯಾವ್ ಗಿವನ್? ಇನಿಷಿಯಲಿ ಸ್ಟಾರ್ಟಿಂಗ್ ಪ್ರೆಷರ್ ಎಷ್ಟದ? 15 ಬಾರ್. ಸೊ ಡೆನೋಟ್ ಇಟ್ ಆಸ್ P1, ದಟ್ ಈಸ್ 15 ಬಾರ್ ಆಟ್ 20 ಡಿಗ್ರಿ ಸೆಲ್ಸಿಯಸ್. ಟೆಂಪ್ರೇಚರ್ ಎಷ್ಟದ? 20 ಡಿಗ್ರಿ ಸೆಲ್ಸಿಯಸ್. The tank is provided with a safety valve which can withstand a pressure of 35 bar. ನೀವು 35 ಬಾರ್ ಪ್ರೆಷರ್ವರೆಗೂ ಏನು ಮಾಡ್ಬೋದು? ಮೇಂಟೈನ್ ಮಾಡ್ಬೋದು ಪ್ರೆಷರನ್ನು. ಸೊ ಫೈನಲ್ ಪ್ರೆಷರ್ ಶುಡ್ ಬಿ 35 ಬಾರ್. ಪ್ರೆಷರ್ 35 ಬಾರ್ ಇದ್ದಾಗ ಟೆಂಪ್ರೇಚರ್ ಎಷ್ಟಾಗಿರುತ್ತೆ ಅದನ್ನು ನೀವೇನು ಮಾಡಬೇಕು?
ಫೈಂಡ್ ಔಟ್ ಮಾಡಬೇಕು. ಸೊ ಹೌ ಯು ಗೋಯಿಂಗ್ ಟು ಸಾಲ್ವ್ ದಿಸ್? ಯಾವ ರೀತಿ ಸಾಲ್ವ್ ಮಾಡ್ಬೋದು? ವಿಚ್ ಲಾ ಯು ವಿಲ್ ಯೂಸ್ ಹಿಯರ್? ದಿಸ್ ಕ್ಯಾನ್ ಬಿ solved by applying, which law it is? Applying, see here pressure and temperature is given, so the equation which gives the relationship between pressure and temperature is Gay-Lussac's law. By using Gay-Lussac's law we can find the temperature T2. Okay, so what is the equation? P1 by T1 is equal to P2 by T2, and you need to find T2. Cross multiply this here and here. What you will get? T2 is equal to P2 already other into ಏನಾಗುತ್ತೆ T1 numerator ಒಳಗೆ ಬರುತ್ತಾ, and P1 comes to denominator. So substitute the values. Values ಅನ್ನ ಏನು ಮಾಡ್ರಿ? Substitute ಮಾಡ್ರಿ. So ಏನದ? P2 is how much? 35 bar. So 35, and temperature T1 that is 20 degrees Celsius. Again convert this to Kelvin. ಮತ್ತೆ ಇದನ್ನ ಏನು ಮಾಡ್ರಿ? ಕೆಲ್ವಿನಿಗೆ ಕನ್ವರ್ಟ್ ಮಾಡಿ. ಎಷ್ಟು ಬರುತ್ತಾ? T1 is equal to 20 plus 273. That gives 293 Kelvin. Okay, so substitute this value in this formula. So T1 is 293 divided by P1 is how much? P1 is 15 bar. So how much you will get? By simplifying this you will get 683 Kelvin. Okay, so that is temperature, and you can convert this to Kelvin. ಇದನ್ನ ಏನು ಮಾಡ್ಬೋದು? ಕೆಲ್ವಿನಿಗೆ ಕನ್ವರ್ಟ್ ಮಾಡ್ಬೋದು. ಎಷ್ಟು ಬರುತ್ತ್ರಿ? How you will convert that into degree Celsius? Sorry, it can be converted into degree Celsius. How you will convert? 683 minus 273, that gives 410 degree Celsius. Okay, so this is the answer. So these are some problems based on Boyle's law, Charles' law and Avogadro's law.